ಪೆರಿಕ್ಲಿಸ್. ಪೆರಿಕ್ಲಿಸ್ ಅಥೆನ್ಸ್ ದೇಶದ ರಾಜ. ಬಹಳ ಒಳ್ಳೆಯ ರಾಜ. ಬುದ್ಧಿವಂತನೂ ಜ್ಞಾನಿಯೂ ಆಗಿದ್ದು ಪ್ರಜೆಗಳನ್ನು ಮಕ್ಕಳಂತೆ ನೋಡ್ಕೊಳ್ತಾ ಇದ್ದಿದ್ದರಿಂದ ಜನರಿಗೂ ರಾಜನಲ್ಲಿ ಅಪಾರವಾದ ಗೌರವವಿರುತ್ತೆ. ಅದೇ ಅಥೆನ್ಸ್ ನಗರದಲ್ಲಿ ಪೆರಿಕ್ಲಿಸ್ನನ್ನು ಕಂಡರೆ ಆಗದೇ ಇರುವ ವ್ಯಕ್ತಿಯೊಬ್ಬ ಇರ್ತಾನೆ. ಅವನು ಒಂದು ದಿನ ರಾಜನನ್ನು ಭೇಟಿ ಮಾಡಿ ನಿಂದಿಸಿ ಹೋಗಲು ಅರಮನೆಗೆ ಬರ್ತಾನೆ. ರಾಜಭಟರಿಗೆ ಈ ವಿಷಯ ತಿಳಿಯುತ್ತೆ. ಆದ್ದರಿಂದ ರಾಜನನ್ನು ಕೇಳಿ ಒಳಗಡೆ ಕಳಿಸೋಣ ಅಂಥೇಳಿ ರಾಜನನ್ನು ಕೇಳಿದಾಗ ಪೆರಿಕ್ಲಿಸ್ ಆತನನ್ನು ಒಳಗೆ ಕಳಿಸಿ ಅಂತಹವರು ಇರಬೇಕು ಅಂತ ಹೇಳ್ತಾನೆ. ನಿಂದಿಸಲು ಬಂದ ವ್ಯಕ್ತಿ ಪೆರಿಕ್ಲಿಸ್ನನ್ನು ನೋಡ್ತಾ ಇದ್ದಂತೆ ತಡೆಯಲಾಗದೆ ಒಂದೇ ಸಮ ನಿಂದಿಸೋದಕ್ಕೆ ಪ್ರಾರಂಭಿಸ್ತಾನೆ. ಆದರೆ ಪೆರಿಕ್ಲಿಸ್ ತನ್ನ ಕೆಲಸವನ್ನು ತಾನು ಮಾಡ್ಕೊಳ್ತಾ ಇರ್ತಾನೆ. ಸಂಜೆ ಆಗುತ್ತೆ. ಆದರೂ ಆತನು ನಿಂದಿಸ್ತಲೇ ಇರ್ತಾನೆ. ಕತ್ತಲಾಯಿತು, ಇನ್ನೂ ನಿಂದಿಸುತ್ತಲೇ ಇರ್ತಾನೆ. ಸುಸ್ತಾಯಿತು, ಆದರೆ ಮನಸ್ಸಿಗೆ ತೃಪ್ತಿಯಾಗಲಿಲ್ಲ. ರಾಜನನ್ನು ಕೇಳ್ತಾನೆ, ಏನು ನೀನು ಎಷ್ಟು ಬೈದರೂ ಏನೂ ಪ್ರತಿಕ್ರಿಯೆ ವ್ಯಕ್ತಪಡಿಸಲಿಲ್ವಲ್ಲ ಅಂತ. ಆಗ ರಾಜ ಹೇಳ್ತಾನೆ, ನಾನೇಕೆ ಪ್ರತಿಕ್ರಿಯಿಸಬೇಕು? ನಾನೇನು ನಿನ್ನನ್ನು ಕೇಳಿರಲಿಲ್ಲ. ನಿನ್ನ ಕೆಲಸ ನೀನು ಮಾಡಿದೆ, ನನ್ನ ಕೆಲಸ ನಾನು ಮಾಡಿದೆ ಅಂತ ಹೇಳ್ತಾನೆ. ರಾಜನು ಅವನಿಗೆ ದಣಿದಿರುವೆ, ಈ ಹಾಲನ್ನು ಕುಡಿ ಅಂತ ಹೇಳ್ತಾನೆ. ಆದರೆ ಅವನು ಕುಡಿಯಲಿಲ್ಲ. ಸಾಕಷ್ಟು ನಿಂದಿಸಿ ಸಾಕಾಯಿತು, ಮನೆಗೆ ಹಿಂತಿರುಗ್ತೇನೆ ಅಂತ ಹೇಳ್ತಾನೆ. ರಾಜನು ಹಾಲು ಬೇಡವಾದರೆ ಕುಡಿಯಬೇಡ, ಆದರೆ ರಾತ್ರಿಯಾಗಿದೆ, ಕತ್ತಲು ಆವರಿಸಿದೆ, ದಾರಿ ತಪ್ಪಬಹುದು. ಆದ್ದರಿಂದ ಭಟನೊಬ್ಬನು ಲಾಂಧ್ರವನ್ನು ಹಿಡಿದು ದಾರಿ ತೋರಿಸಲು ನಿಮ್ಮ ಮನೆಯವರೆಗೂ ಬರ್ತಾನೆ ಅಂತಂದಾಗ ನಿಂದಕನಿಗೆ ಆಶ್ಚರ್ಯವಾಗತ್ತೆ. ಮನಸ್ಸು ಬದಲಾಗುತ್ತೆ. ಬೆಳಗಿನಿಂದ ಬೈದರೂ ನನ್ನ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ದಾನೆ ರಾಜ. ಎಂತಹ ಆತ್ಮಜ್ಞಾನಿ ಅಂತ ಹೇಳಿ ಇಂತಹವನನ್ನು ನಿಂದಿಸಿದೆ ಅಂತ ಹೇಳಿ ಸಂಕೋಚ ನಾಚಿಕೆಗಳಿಂದ ಭಾರವಾದ ಹೃದಯದಿಂದ ಕ್ಷಮೆಯನ್ನು ಯಾಚಿಸ್ತಾನೆ. ಆಗ ರಾಜ ಹೇಳ್ತಾನೆ, ಇದರಲ್ಲಿ ಕ್ಷಮೆ ಕೇಳುವ ಅಗತ್ಯವೇ ಇಲ್ಲ, ಇದರಿಂದ ನಿನಗೆ ಸಮಾಧಾನವಾಯಿತು ಅಂತ ಹೇಳ್ತಾನೆ. ಸಾಮ್ರಾಜ್ಯವನ್ನಾಳುವ ಪೆರಿಕ್ಲಿಸ್ ಮನಸ್ಸು ಮಾಡಿದ್ದರೆ ಎಂತಹ ಶಿಕ್ಷೆಯನ್ನಾದರೂ ಕೊಡಬಹುದಿತ್ತು. ಆದರೆ ಶಾಂತಿಯನ್ನು ಕಾಪಾಡಿದರು. ಹೀಗೆ ಜ್ಞಾನಿಗಳು ಶಾಂತಿಯಿಂದ ಕೂಡಿರುತ್ತಾರೆ.